ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಹಳೆ ಕಾಲದಲ್ಲಿ ಏನೆಲ್ಲ ವಸ್ತುಗಳನ್ನ ಉಪಯೋಗಿಸ್ತಿದ್ರು ಅಡುಗೆಗೆ, ಅದೆಲ್ಲನೂ ಮತ್ತೆ ಯೂಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಬಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ. ನಾನು ಕೂಡ ಆನ್ಲೈನಲ್ಲಿ ಸರ್ಚ್ ಮಾಡ್ತಿದ್ದೆ, ಎಲ್ಲಿ ಸಿಗುತ್ತೆ. ಈಗ ಹಳೆ ಕಾಲದಲ್ಲಿ ಐರನ್ ಕಡಾಯಿ ಎಲ್ಲ ಇರ್ತಿತ್ತಲ್ಲ, ಅದೆಲ್ಲನೂ ತೊಗೋಬೇಕು. ಮತ್ತು ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಅಳಗುಳಿ ಮನೆ ಇರ್ಬೋದು, ಆಮೇಲೆ ಕಲ್ಲಿನಲ್ಲಿ ಮಾಡಿರೋ ಈಗ ಕಿಚನ್ ವೇರ್ಸ್ ಇರ್ಬೋದು, ಅದೆಲ್ಲನೂ ಎಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇದ್ದೆ. ನಾನಿವತ್ತು ಬಂದಿರೋದು ವಿದ್ಯಾರಣ್ಯಪುರದಲ್ಲಿರೋ ಅಜ್ಜಿ ಅರಮನೆಗೆ. ಇಲ್ಲಿ ಕಿಚನ್ ವೇರ್ಸ್ ಮಾತ್ರ ಅಲ್ಲ, ಅದು ಬಿಟ್ಟು ದಸರಾ ಟೈಮಲ್ಲಿ ನೀವೇನಾದರೂ ಗೊಂಬೆಗಳನ್ನ ಕೂರಿಸ್ತೀರಾ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೊಂಬೆಗಳು ಇಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ನಿಮ್ಗೇನಾದರೂ ಕಸ್ಟಮೈಸ್ಡ್ ಆಗಿ ಯಾವುದಾದ್ರೂ ವುಡನ್ನಲ್ಲಿ ನಿಮಗೆ ಕಂಟೈನರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಇವರು. ಆಮೇಲೆ ಮಕ್ಕಳಿಗೆ ಆಟ ಆಡಬೇಕಂದ್ರೆ ಕಲ್ಲಿನಲ್ಲಿ ಮಾಡಿದ್ದಾರೆ ಕಿಚನ್ ವೇರ್ಸು, ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ಹಿತ್ತಾಳೆ ಪಾತ್ರೆಗಳಿರ್ಬೋದು, ಪೂಜಾ ಸಾಮಗ್ರಿಗಳು ಎಲ್ಲನೂ ಇವ್ರ ಹತ್ರ ಸಿಗುತ್ತೆ. ಬರೀ ಹಳೆ ಕಾಲದ ಥರ ಇರುತ್ತೆ ಪಾತ್ರೆಗಳು, ಲುಕ್ ವೈಸ್ ಚೆನ್ನಾಗಿರಲ್ಲ ಅಂತ ಎಲ್ಲ ನೀವು ಥಿಂಕ್ ಮಾಡೋದೇ ಬೇಡ. ಯಾಕಂದರೆ ಟ್ರೆಡಿಷ್ನಲ್ಸ್ ಆಗಿರೋದನ್ನು ಮಾಡ್ರನ್ ಲುಕ್ ಕೊಟ್ಟು ಇವರು ರೆಡಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಎಲ್ಲನೂ ಅಷ್ಟೇ ಕಸ್ಟಮೈಸ್ ಆಗಿ ಸಿಗುತ್ತೆ. ನಿಮಗೆ ಏನೇ ಕುಕ್ವೇರ್ ಬೇಕಿದ್ದರೂ ನಿಮಗೆ ಯಾವ ರೀತಿಯಲ್ಲಿ ಬೇಕಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದೇ ಥರ ಅವರು ಟೈಮ್ ತೊಗೊಂಡು ಮಾಡಿಕೊಡ್ತಾರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಪ್ಲೇಸ್ನ ನೀವು ವಿಸಿಟ್ ಮಾಡಬೇಕು ಅಂತ ಇದ್ದರೆ ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ, ಹೋಗಿ ವಿಸಿಟ್ ಮಾಡಿ. ಇಲ್ಲ ಆನ್ಲೈನ್ ವೆಬ್ಸೈಟ್ ಕೂಡ ಇವ್ರದ್ದಿದೆ, ನೀವು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಮತ್ತು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನಿಮಗೆ ಹೋಮ್ ಡೆಲಿವರಿ ಎಲ್ಲ ಇರುತ್ತೆ. ಅವರಿಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿದ್ರೆ. ನೀವು ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ಸ್. ನಾನು ಲಾಸ್ಟ್ ಟೈಮು ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀನಿ, ಆದರೆ ಇನ್ನೊಂದು ಸಲ ಕೂಡ ಬಂದಿದ್ದೀನಿ. ಹೊಸ ಕಲೆಕ್ಷನ್ಸ್ ಕೂಡ ಬಂದಿದೆ. ಏನೆಲ್ಲ ಇದೆ, ಯಾವ ಪ್ಲೇಸಲ್ಲಿ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ, ಎಲ್ಲನೂ ಕ್ಯೂಟಾಗಿರೋ ಮಕ್ಕಳ ಆಟ ಆಡೋಕ್ಕೆ ಏನೆಲ್ಲ ಬೇಕು ಅದೆಲ್ಲ ಟಾಯ್ಸ್ ಇಲ್ಲಿ ಸಿಗುತ್ತೆ. ಜಯನಗರ್ 4th ಬ್ಲಾಕಲ್ಲಿ ಲೊಕೇಟ್ ಆಗಿರೋ ಹೋಮ್ ಡೆಕರ್ಗೆ ಬಂದಿದ್ದೀನಿ. ಇದು ನಿಯರೆಸ್ಟ್ ಅಂತ ಹೇಳಿದ್ರೆ ನಿಮಗೆ ಜಯನಗರ್ 4th ಬ್ಲಾಕಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು ನಿಮಿಷಾಂಬ ಟೆಂಪಲ್ ಕೂಡ ಇದೆ, ಅದ್ರ ಆಪೋಸಿಟೇ ಇದೆ ಇದು ಹೋಮ್ ಡೆಕರ್ ಅಂತ ಅಂಡರ್ ಗ್ರೌಂಡಲ್ಲಿ. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇರುತ್ತೆ. ಪ್ರೈಸ್ ವೈಸು 5 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸಿಗುತ್ತೆ ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಥರ ಚಿಕ್ಕದು ಸ್ಪೂನ್ಸ್ ಇರ್ಬೋದು, ಇಲ್ಲಾಂದರೆ ಪ್ಲೇಟ್ಸ್, ಕುಕ್ಕರ್, ಆಮೇಲೆ ಗ್ಯಾಸ್ ಸ್ಟವ್, ಈ ಥರ ಒಳ್ಕಲ್ಲು ಎಲ್ಲ ಸಿಗುತ್ತೆ. ಅಂದರೆ ಮಕ್ಕಳೆಲ್ಲ ನೋಡೇ ಇರೋಲ್ಲ ಎಷ್ಟೊಂದು ವಸ್ತುಗಳನ್ನ, ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಅದೆಲ್ಲನೂ ಕೊಟ್ಟರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಈ ಸಲ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮಿನಿ ಫ್ಯಾನ್ ಕೂಡ ಒಂದು 150 ರೂಪೀಸ್ಗೆ ಈ ಥರ USB ಕೇಬಲ್ ಕೂಡ ಇರುತ್ತೆ, ಅದ್ರ ಜೊತೆ ಚಾರ್ಜ್ ಕೂಡ ಮಾಡ್ಕೋಬೋದು. ತುಂಬಾ ಇಷ್ಟ ಆಯಿತು ನನಗೆ ಇದು. ಆಮೇಲೆ ಒಂದೊಂದೇ ತೊಗೊಳಕ್ಕೆ ನಿಮಗೆ ಇಷ್ಟ ಇಲ್ಲ, ಫುಲ್ ಕಿಚನ್ ಸೆಟ್ಸ್ ಬೇಕು ಅಂತ ಹೇಳಿದ್ರು ಇದು ನೋಡ್ತಾ ಇದ್ದೀರಲ್ಲ 650 ರೂಪೀಸ್ಗೆ ಎಲ್ಲ ಸಿಗುತ್ತೆ. ಇಲ್ಲ ಬರೀ ಸ್ಟ್ಯಾಂಡ್ ಬೇಕು, ನಿಮ್ಮ ಹತ್ರ ಆಲ್ರೆಡಿ ತೊಗೊಂಡಿದ್ದೀರಾ ಅಂತ ಹೇಳಿದ್ರು ಸ್ಟ್ಯಾಂಡ್ ಕೂಡ ಇರುತ್ತೆ, ಅದ್ರ ಪ್ರೈಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಒಂದೊಂದೇ ತೊಗೊಳ್ಳೋ ಬದಲು ಎಲ್ಲನೂ ಈ ಥರ ಸೆಟ್ ತೊಗೊಳ್ಳಿ. ಅದರಿಂದ ನಿಮಗೆ ಎಲ್ಲನೂ ಇಂಡಿವಿಜುವಲ್ ತೊಗೊಳ್ಳೋದಕ್ಕಿಂತ ಕಾಸ್ಟು ಕಡಿಮೆ ಆಗುತ್ತೆ. ಬಟ್ ಇದು 650 ಅಷ್ಟೊಂದು ನನಗೆ ವರ್ತ್ ಅಂತ ಅನಿಸ್ಲಿಲ್ಲ. ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಇದೆ, ಅಂದರೆ 1000, 1250 ಒಂದು ನೋಡಿದೆ, ಅದರಲ್ಲಿ ಎಲ್ಲನೂ ಇನ್ಕ್ಲೂಡೆಡ್ ಇತ್ತು, ತುಂಬಾ ದೊಡ್ಡದಾಗಿತ್ತು. ಅದು ಬೇಕಾದರೆ ಅಲ್ಲಿ ಹೋದಾಗ ಒಂದು ಸಲ ಚೆಕ್ ಮಾಡಿ ನೋಡಿ. ಈ ಥರ ನೋಡ್ತಿದ್ದೀರಲ್ಲ, ನೀವೇನಾದರೂ ಅಂದರೆ ರಿಯಲಾಗಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಬ್ಬರು ಕುಕ್ಕಿಂಗ್ ಚಾನೆಲ್ಸ್ ಎಲ್ಲ ಇರುತ್ತಲ್ಲ, ಮಿನಿ ಕುಕ್ಕಿಂಗ್ ಚಾನೆಲ್ಸ್, ಮಿನಿ ಕಿಚನ್ ವೇರ್ ಆ ಥರ ಎಲ್ಲ ಯೂಸ್ ಮಾಡಿ ಅವರು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಎಲ್ಲನೂ ಐರನ್ ಕಡಾಯಿ ಇರ್ಬೋದು, ಐರನ್ ಸ್ಟವ್ ಮತ್ತು ಐರನ್ನಲ್ಲಿ ಮಾಡಿರೋದೇ ಎಲ್ಲ ಕಿಚನ್ ವೇರ್ಸ್ ಕೂಡ ಸಿಗುತ್ತೆ ಅವ್ರಿಗೆ. ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು ಇವರು ಹೋಲ್ಸೇಲಲ್ಲಿ ನಿಮಗೆ ಇನ್ನೂ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಇಲ್ಲಿಂದ ನೀವು ತೊಗೊಂಡೋಗಿ ಬೇರೆ ಕಡೆ ಕೂಡ ಸೇಲ್ ಮಾಡ್ಬೋದು, ಇಲ್ಲ ಆನ್ಲೈನ್ ಬಿಸ್ನೆಸ್ ಕೂಡ ಮಾಡ್ಬೋದು. ತುಂಬಾ ಈಗ ಸೇಲ್ಸ್ ಎಲ್ಲ ಆಗುತ್ತೆ ಇದು. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಲ್ವಾ. ಕಿಚನ್ ವೇರ್ಸ್ ಮಾತ್ರ ಅಲ್ಲ, ಅದು ಬಿಟ್ಟರೆ ಈಗ ಚಿಕ್ಕದು ಪಿಜ್ಜಾ ಇರ್ಬೋದು, ಆಮೇಲೆ ಕೂಲ್ ಡ್ರಿಂಕ್ಸ್, ಆಮೇಲೆ ಕಾಫಿ ಮತ್ತು ಇನ್ನೂ ಈಗ ತಿನ್ನೋ ಫ್ರೂಟ್ಸ್ಗಳಿರ್ಬೋದು, ಅದೆಲ್ಲನೂ ಈ ಥರ ಕೊಟ್ಟರೆ
ಕೆಲವೊಬ್ಬರು ಮಕ್ಕಳಿಗೆ ಐಡೆಂಟಿಫೈ ಮಾಡೋಕ್ಕೆ ಪಿಕ್ಚರ್ಸಿಂದ ತೋರಿಸ್ತಾರೆ ಅಲ್ವಾ, ಅದೇ ಬದಲು ಈ ಥರ ಆಟ ಆಡೋದೆಲ್ಲನೂ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ, ಬೇಗನೆ ಕಲ್ತ್ಕೋತಾರೆ. ನೀವು ಇದರಲ್ಲೂ ಕೂಡ ಟ್ರೈ ಮಾಡ್ಬೋದು. ಇದೆಲ್ಲನೂ ಒಂದು 20 ರೂಪೀಸ್ ಒಳಗಡೆ ಇತ್ತು. ಅಂದರೆ ಇಂಡಿವಿಜುವಲ್ ತೊಗೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ 5 ರೂಪೀಸ್ ಇರುತ್ತೆ, ಅದರಿಂದನೂ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಈ ಥರ ಕಾರ್ನ್, ಕ್ಯಾರೆಟ್, ಆಮೇಲೆ ಕಾಫಿ ಮಗ್ಸ್ ಇರ್ಬೋದು, ಟ್ರಾಲಿ ಎಲ್ಲನೂ ಸಿಗುತ್ತೆ. ನಾನು ಇನ್ನೊಂದು ವೀಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅದು ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲಿ ಕೂಡ ಬೇರೆ ಥರ ಇನ್ನೂ ಏನೆಲ್ಲ ಕಲೆಕ್ಷನ್ಸ್ ಇದೆ ಅದೆಲ್ಲನೂ ತೋರಿಸಿದ್ದೆ. ಇವ್ರ ಅಂಗಡಿ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ, ಹಾಗೆ ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ, ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ನಿಮಗೇನಾದರೂ ಯೂಸ್ಫುಲ್ ಆಗಿದ್ರೆ ಇಲ್ಲ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಓಮ್ ಕಲೆಕ್ಷನ್ಸ್ಗೆ. ಇಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಎಷ್ಟು ಪ್ರೈಸ್ ಇರುತ್ತೆ ಅದೆಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಕಿಡ್ಸ್ ಕಲೆಕ್ಷನ್ ಸಿಗುತ್ತೆ, ಅದರಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ರಿಗೂ ಸಿಗುತ್ತೆ. ಮತ್ತು ಎಲ್ಲ ಥರ ಏಜ್ ವೈಸ್ ಅಲ್ಲಿ ಕ್ಯಾಟಗರಿ ಇದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಫಸ್ಟ್ ಫ್ಲೋರಲ್ಲಿ ವಿಮೆನ್ ಕಲೆಕ್ಷನ್ಸ್ ಇದೆ. ನೆಕ್ಸ್ಟ್ ಫ್ಲೋರ್ಗೆ ಹೋದರೆ ಹೌಸ್ ಹೋಲ್ಡ್ ಇರ್ಬೋದು, ಫುಟ್ವೇರ್ಸ್ ಎಲ್ಲನೂ ಸಿಗುತ್ತೆ. ಆದರೆ ನೆಕ್ಸ್ಟ್ ಫ್ಲೋರಲ್ಲಿ ಅಂದರೆ 3rd ಫ್ಲೋರಲ್ಲಿ ಮೆನ್ ಕಲೆಕ್ಷನ್ಸ್ ಇದೆ, ಅಲ್ಲೂ ಕೂಡ ತುಂಬಾ ಆಪ್ಷನ್ಸ್ ಇದೆ. ಲಾಸ್ಟ್ ಫ್ಲೋರಿಗೆ ಬಂದರೆ ಈ ಥರ ಸೋಫಾ ಮತ್ತು ಸೆಂಟರ್ ಟೇಬಲ್ ಅದೆಲ್ಲನೂ ಇಟ್ಟಿದ್ದಾರೆ. ಅಂದರೆ ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಏನಿಲ್ಲ, ಸ್ವಲ್ಪನೇ ಲಿಮಿಟೆಡ್ ಕಲೆಕ್ಷನ್ಸ್ ಇದೆ, ಹೋಗಿ ಚೆಕ್ ಮಾಡ್ಬೋದು ಬೇಕು ಅಂತ ಹೇಳಿದ್ರೆ. ಆಮೇಲೆ ವಾಶ್ರೂಮ್ಸ್ ಎಲ್ಲನೂ ನಿಮಗೆ ಲಾಸ್ಟ್ ಫ್ಲೋರಲ್ಲೇ ಇರುತ್ತೆ. ಲೇಡೀಸ್ಗೆಲ್ಲ ಫಸ್ಟ್ ಫ್ಲೋರಲ್ಲಿ ಟ್ರಯಲ್ ರೂಮ್ ಇದೆ, ಹಾಗೆ ಮೆನ್ಸ್ ಕೂಡ 3rd ಫ್ಲೋರಲ್ಲಿ ಟ್ರಯಲ್ ರೂಮ್ ಇದೆ. ಈಗ ತೋರಿಸ್ತಾ ಇದ್ದೀನಲ್ಲ, ಪ್ಲೇಟ್ಸ್ ಇರ್ಬೋದು, ಮನೆಗೆ ಇಲ್ಲ ಕಿಚನ್ ವೇರ್ಸ್ ಏನೇ ಬೇಕಾಗಿರ್ಬೋದು ಅದೆಲ್ಲನೂ ನಿಮಗೆ 2nd ಫ್ಲೋರಲ್ಲಿ ಸಿಗುತ್ತೆ. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಪ್ಲೇಟ್ಸಲ್ಲಿ ಅಷ್ಟೇ ತುಂಬಾ ವೆರೈಟೀಸ್ ಇದೆ. ಮತ್ತು ಗಿಫ್ಟ್ ಯಾರಿಗಾದರೂ ಕೊಡಬೇಕು ಅಂದರೆ ಇಲ್ಲಿ ಗಿಫ್ಟ್ಗೆ ಅಂತಲೇ ಒಂದು ಸೆಕ್ಷನ್ ಇದೆ, ಆ ಸೆಕ್ಷನಲ್ಲೂ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ. ಕಿಚನ್ ವೇರ್ಸ್ ಅಷ್ಟೇ ಅಲ್ಲ, ಅಲ್ಲಿ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ಮತ್ತು ಫುಟ್ವೇರ್ ಎಲ್ಲನೂ ಸಿಗುತ್ತೆ. ಆಮೇಲೆ ಬ್ರ್ಯಾಂಡೆಡ್ ಶೂಸ್ ಎಲ್ಲನೂ ಇದೆ, ಅದೆಲ್ಲನೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸ್ ವೈಸೂ ರೀಸನಬಲ್ ಆಗೇ ಇದೆ. ತುಂಬಾ ಡಿಸ್ಕೌಂಟ್ಸ್ ಎಲ್ಲನೂ ಇರುತ್ತೆ, ನೀವು ಅಲ್ಲಿ ಹೋದಾಗ ಚೆಕ್ ಮಾಡ್ಬೋದು. ನಾನಲ್ಲಿ ಹೋದಾಗ ಈ ಥರದ್ದು ಒಂದು ಗೇಮ್ದು ಕೂಡ ನೋಡಿದೆ, ಸಖತ್ ಇಷ್ಟ ಆಯಿತು ನನಗೆ. ಇದು ಪ್ರೈಸ್ ಇದ್ದಿದ್ದು 119, ತುಂಬಾ ಚೆನ್ನಾಗಿತ್ತು. ಇದು ಕೂಡ ನಾನು ಬೈ ಮಾಡಿದೆ. ಇದಾದಮೇಲೆ ನೆಕ್ಸ್ಟು ಫಸ್ಟ್ ಫ್ಲೋರಿಗೆ ಬಂದೆ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ, ಚೆಕ್ ಮಾಡೋಣ ಏನೇನಿದೆ ಅಂತ. ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ಅಂದರೆ ನಿಮಗೆ ಜೀನ್ಸಲ್ಲಿರ್ಬೋದು, ಆಮೇಲೆ ಕುರ್ತಾಸ್, ಟಾಪ್ಸ್, ಶರ್ಟ್ಸ್, ಈ ಥರ ಎಲ್ಲ ತುಂಬಾ ವೆರೈಟೀಸ್ ಇರುತ್ತೆ. ಮತ್ತು ಸೈಜಸ್ಸು ಅಷ್ಟೇ ಅವರು ಡಿವೈಡ್ ಮಾಡಿ ಇಟ್ಟಿರ್ತಾರೆ. ಇಲ್ಲೆಲ್ಲ ಬಟ್ಟೆಗಳ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಬ್ರ್ಯಾಂಡೆಡ್ ಇರುತ್ತೆ, ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ನಿಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಆಮೇಲೆ ನಾನು ಹೇಳಿದ್ನಲ್ಲ, ಸೈಜಸ್ ಎಲ್ಲನೂ ಕೂಡ ಅವರು ಡಿವೈಡ್ ಮಾಡಿಟ್ಟಿರ್ತಾರೆ ಅಂತ. ಒಂದೊಂದು ಸಲ ಅದು ರಾಂಗ್ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಟ್ರಯಲ್ ನೋಡಿದ್ರೆ ಬೆಸ್ಟ್ ಅನಿಸುತ್ತೆ ನಿಮಗೆ, ಆಗ ಎಕ್ಸಾಕ್ಟ್ ಗೊತ್ತಾಗುತ್ತೆ. ಬೇಡ ಅಂತ ಹೇಳಿದ್ರೇ ಅಲ್ಲೇ ಕೊಟ್ಬಿಟ್ಟು ನೀವು ಬೇರೆ ತೊಗೋಬೋದು. ಆಮೇಲೆ ಪ್ರೈಸಸ್ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿ ಒಂದು 50-60 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ನೀವಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇಂಡಿವಿಜುವಲ್ ಬಟ್ಟೆಗಳಿಗೆ ಯಾವ ಥರ ಇರುತ್ತೆ ಅಂತ ಈಚ್ ಪ್ರೈಸ್ ಟ್ಯಾಗ್ ಹಾಕಿರ್ತಾರೆ, ನೀವಲ್ಲೇ ಚೆಕ್ ಮಾಡಿ ತೊಗೋಬೋದು. ಇನ್ನು ಫೆಸ್ಟಿವಲ್ ಟೈಮಲ್ಲೆಲ್ಲ ಹೋದರೆ ಇಲ್ಲಿ ತುಂಬಾ ಆಫರ್ ಇರುತ್ತೆ, ಆವಾಗ ಚೆಕ್ ಮಾಡ್ಕೊಂಡು ತೊಗೋಬೋದು. ಆಮೇಲೆ ಜೀನ್ಸಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಎಲ್ಲ ಇದೆ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಕುರ್ತಾ ಸೆಟ್ಸ್ ಎಲ್ಲನೂ ಅಷ್ಟೇ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆಮೇಲೆ ಸಿಂಗಲ್ ಪೀಸ್ ಇರ್ಬೋದು, ಎಲ್ಲನೂ ಸಿಗುತ್ತೆ ಇಲ್ಲಿ. ನಾನಿವತ್ತು ವಿಸಿಟ್ ಮಾಡಿರೋ ಬ್ರಾಂಚು ಪೀಣ್ಯ ಹತ್ರ ಇರೋದು. NTTF ಇಲ್ಲ ಅಂದರೆ ಶಿವಪುರ ಅಂತ ನೀವು ಟೈಪ್ ಮಾಡಿ ನೋಡಿದ್ರೆ ಹೋಮ್ ಕಲೆಕ್ಷನ್ಸ್ ಅಂತ ನಿಮಗೆ ಅಡ್ರೆಸ್ ಸಿಗುತ್ತೆ. ಇಲ್ಲಾಂದರೆ ನಾನು ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ಇದ್ರದ್ದು ಇನ್ನೂ ಬ್ರಾಂಚಸ್ ಕೂಡ ಇದೆ, ಯಲಹಂಕ, ಬೊಮ್ಮಸಂದ್ರದಲ್ಲಿ ಎಲ್ಲ ಇನ್ನೂ ಮಲ್ಟಿಪಲ್ ಬ್ರಾಂಚಸ್, ದೊಡ್ಡಬಳ್ಳಾಪುರ ನಿಯರ್ ಎಲ್ಲನೂ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡ್ಬೋದು. ಗೂಗಲಲ್ಲಿ ಕೂಡ ನಿಮಗೆ ಟೈಪ್ ಮಾಡಿದ್ರೆ ಅಡ್ರೆಸ್ ಎಲ್ಲನೂ ಸಿಗುತ್ತೆ ಎಲ್ಲ ಬ್ರಾಂಚದು. ನಿಮಗೆ ಕಲೆಕ್ಷನ್ಸ್ ಎಲ್ಲ ನೋಡಬೇಕು, ಡೈರೆಕ್ಟಾಗಿ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಒಂದು ವಾಟ್ಸಪ್ ನಂಬರ್ ಕೂಡ ಇದೆ. ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಅದರಿಂದ ನೀವು ಈಸಿಯಾಗಿ ಡೈಲಿ ಕಲೆಕ್ಷನ್ಸ್ ಏನೆಲ್ಲ ಬರುತ್ತೆ ಅದೆಲ್ಲನೂ ಚೆಕ್ ಮಾಡ್ಬೋದು, ವಿತ್ ಪ್ರೈಸ್ ಗೊತ್ತಾಗುತ್ತೆ. ನಾವು ಶಾಪಿಂಗ್ ಎಲ್ಲನೂ ಮುಗಿಸಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಬಿಲ್ಲಿಂಗ್ ಮಾಡಿಸ್ಕೊಂಡು ಬಂದ್ವಿ.
ಆಮೇಲೆ ನೀವು ಏನಾದರೂ ಕ್ಯಾರಿ ಬ್ಯಾಗ್ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಅದಕ್ಕೆ ಪೇ ಮಾಡಬೇಕಾಗುತ್ತೆ. 15 ರೂಪೀಸ್ ಇರುತ್ತೆ ಅಷ್ಟೇ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಇನ್ನೇನು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಥರ ಸೀಟಿಂಗ್ ಕೂಡ ಇರುತ್ತೆ. ನೀವು ಶಾಪಿಂಗ್ ಮಾಡಿ ಟಯರ್ಡ್ ಆಯಿತು ಅಂದರೆ ಎಲ್ಲ ಫ್ಲೋರಲ್ಲೂ ಈ ಥರ ಇರುತ್ತೆ. ನೀವು ಅಲ್ಲೋಗಿ ಕುತ್ಕೋಬೋದು, ಆರಾಮಾಗೆ ನಿಧಾನವಾಗಿ ಶಾಪಿಂಗ್ ಮಾಡ್ಬೋದು ಎಷ್ಟೊತ್ತು ಬೇಕಾದ್ರೂ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.